ಹೌದು ವೀಕ್ಷಕರೇ, ನರೇಂದ್ರ ಮೋದಿಯವರ ಈ ಒಂದು ವಿಡಿಯೋ ಭಾಳ ಟ್ರೋಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನರೇಂದ್ರ ಮೋದಿಯವರು ಏನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಂಗಡಿಗೆ ಹೋಗಿ ಏನು ಸ್ನ್ಯಾಕ್ಸ್ ತಿನ್ನುವಂಥ ಕೆಲಸ ಮಾಡ್ತಾರೆ. ಅಂದರೆ ಅವರ ಜೇಬಲ್ಲಿ 10 ರೂಪಾಯಿ ನೋಟ್ ಕೊಟ್ಟು, ಅಂಗಡಿಯವನು ಬೇಡ ಅಂದರೂ ಕೂಡ ಆ 10 ರೂಪಾಯಿ ನೋಟ್ ಕೊಟ್ಟು ನರೇಂದ್ರ ಮೋದಿಯವರು ಸ್ನ್ಯಾಕ್ಸನ್ನು ಖರೀದಿ ಮಾಡಿ ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಹಂಚ್ತಾ ಇರ್ತಾರೆ. ಈ ಒಂದು ವಿಡಿಯೋನ ಇಟ್ಕೊಂಡು ಹಲವಾರು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನರೇಂದ್ರ ಮೋದಿಯವರ ಒಂದು ಟ್ರೋಲ್ ವಿಚಾರ ಆಗ್ತಾಯಿದೆ. ಮತ್ತು ಇವರಿಗೆ ಕಾಮೆಂಟ್ಗಳು ಕೂಡ ಒಂದಿಷ್ಟು ರಾಹುಲ್ ಗಾಂಧಿಯವರ ಕಾಪಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ಕಾಮೆಂಟ್ಗಳು ಕೂಡ ಬರ್ತಾಯಿದ್ದು. ಇದರಲ್ಲಿ ಏನು ತಪ್ಪು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾಯಿದೆ. ಯಾಕಂದರೆ ಚುನಾವಣಾ ಪ್ರಚಾರದಲ್ಲಿ ಇವೆಲ್ಲ ಕಾಮನ್. ನರೇಂದ್ರ ಮೋದಿಯವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಅಲ್ಲಿ ಜನಸಾಮಾನ್ಯರ ಜೊತೆಗೆ ಬೆರೆಯುವಂಥ ಕೆಲಸ ಮಾಡೇ ಮಾಡ್ತಾರೆ. ಇದರಲ್ಲಿ ತಪ್ಪಿಲ್ಲ ಅನ್ನೋದು ನಮ್ಮದು ಕೂಡ ಒಂದು ಆಸೆ. ಹಾಗಾಗಿ ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಕಾಮೆಂಟ್ ಮುಖಾಂತರ, ಲೈಕ್ ಮುಖಾಂತರ, ಶೇರ್ ಮುಖಾಂತರ ತಿಳಿಸಿ ವೀಕ್ಷಕರೇ. ಇದರಲ್ಲಿ ತಪ್ಪಿದರೆ ಕಾಮೆಂಟ್ ಮಾಡಿ. ನಮಸ್ಕಾರ ವೀಕ್ಷಕರೇ.